ನಮಸ್ಕಾರ ವೀಕ್ಷಕರೇ, ರಾಜ್ಯದ ರೈತ ಬಾಂಧವರಿಗೆಲ್ಲರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಈಗಾಗಲೇ ತಮ್ಮನಲ್ಲಿ ನೋಡಿದ ಮೇಲೆ ನಿಮ್ಗೆ ಗೊತ್ತಾಗಿರಲೇಬೇಕು, ಬರ ಪರಿಹಾರ ಹಣ ಯಾವ ರೀತಿಯಾಗಿ ಸಿಗ್ತಾ ಇದೆ, ಅದನ್ನು DBT ಸ್ಟೇಟಸ್ ಅನ್ನು ನಿಮ್ಮ ಮೊಬೈಲ್ನಲ್ಲಿ ಹೇಗೆ ಚೆಕ್ ಮಾಡ್ಕೊಳ್ಳೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅದ್ರ ಜೊತೆಗೇನೆ ಯಾವ್ಯಾವ ಭೂಮಿಗಳಿಗೆ ಎಷ್ಟೆಷ್ಟು ಅಮೌಂಟ್ ಸಿಗ್ತಾ ಇದೆ. ಈಗ ಉದಾಹರಣೆ ತೋಟಗಾರಿಕಾ ಭೂಮಿ ಇದ್ರೆ ಎಷ್ಟು ಸಿಗ್ತಾ ಇದೆ, ಒಂದು ಭೂಮಿ ಬಿದ್ದಿದ್ರೆ ಎಷ್ಟು ಸಿಗ್ತಾ ಇದೆ, ಕುಸಿತ ಭೂಮಿಗೆ ಎಷ್ಟು ಸಿಗ್ತಾ ಇದೆ. ಈ ರೀತಿಯಾಗಿ ಆ ಒಂದು ಭೂಮಿಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಅದರ ಒಂದು ಅಮೌಂಟು. ಆ ಒಂದು ಎಕರೆಗೆ ಎಷ್ಟು ಸಿಗ್ತಾ ಇದೆ, 2 ಎಕರೆಗೆ ಎಷ್ಟು ಅಮೌಂಟ್ ಸಿಗ್ತಾ ಇದೆ. ಸೊ ಈ ಎಲ್ಲ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಮಧ್ಯೆ ಸ್ಕಿಪ್ ಮಾಡಬೇಡಿ. ನೀವೇನಾದ್ರು ರೈತರಿದ್ರೆ ಸೊ ವಿಡಿಯೋನ ಮಧ್ಯೆ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಸೊ ಕಂಟಿನ್ಯೂಸ್ ಆಗಿ ವಿಡಿಯೋ ನೋಡಿದ್ರೆ ನಿಮ್ಗೆ ಎಲ್ಲ ಕೂಡ ಮಾಹಿತಿ ಅರ್ಥ ಆಗುತ್ತೆ, ಬರ ಪರಿಹಾರನ ಯಾವಾಗ ಬರುತ್ತೆ ಅಂತಾನೂ ಕೂಡ ಗೊತ್ತಾಗುತ್ತೆ. ಇಲ್ಲಿ ನೋಡಿ ವೀಕ್ಷಕರೇ, ಮೊದಲನೇದಾಗಿ ಯಾವ ಭೂಮಿಗೆ ಎಷ್ಟೆಷ್ಟು ಅಮೌಂಟ್ ಸಿಗ್ತಾ ಇದೆ ಇದನ್ನ ನಾವು ಮೊದಲಾಗಿ ತಿಳ್ಕೊಳ್ಳೋಣ. ನೆಕ್ಸ್ಟ್ ಆ ಒಂದು ಸ್ಟೇಟಸ್ ಅನ್ನ ಹೇಗೆ ಚೆಕ್ ಮಾಡ್ಕೊಳ್ಳೋದು, ನಮ್ಮ ಲಿಸ್ಟ್ ಅಲ್ಲಿ ಹೆಸರು ಇದೆ ಇಲ್ಲೋ ಎಂಬುದನ್ನ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅನ್ನೋದನ್ನ ನಾನು ನಿಮ್ಮ ಮೊಬೈಲ್ ನಲ್ಲಿ ಚೆಕ್ ಮಾಡ್ಕೋಬಹುದು. ಹೇಗಂತ ಲಿಂಕ್ ಅನ್ನು ಕೂಡ ಎಲ್ಲಿ ಕೊಟ್ಟಿದ್ದೀನಿ ಅಂತ ಹೇಳ್ತೇನೆ. ಸೊ ಒಂದೊಂದಾಗಿ ನೋಡ್ತಾ ಹೋಗೋಣ. ಈಗ ಮೊದಲು ನೋಡಿ ಯಾವ ಭೂಮಿಗೆ ಎಷ್ಟೆಷ್ಟು ಅಮೌಂಟ್ ಸಿಗ್ತಾ ಇದೆ. ಈಗಾಗಲೇ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಯಾವ ಭೂಮಿಗೆ ಎಷ್ಟು ಸಿಗ್ತಾ ಇದೆ ಅಂತ. ಸೊ ಈಗ ಮತ್ತೊಂದು ಸಾರಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಇಲ್ಲಿ ನೋಡಿ, ಮಳೆ ಆಶ್ರಿತ ಕುಸಿತ ಜಮೀನಿಗೆ ಏನಿರ್ತಾವಲ್ಲ, ಮಳೆ ಆಶ್ರಿತ ಮತ್ತು ಕುಸಿತ ಭೂಮಿಗಳು ಏನಿರ್ತಾವಲ್ಲ 8,500 ರೂಪಾಯಿ ಸಿಗುತ್ತೆ. ಇದಕ್ಕೆ 8,500 ರೂಪಾಯಿ. ನೆಕ್ಸ್ಟು ನೀರಾವರಿ ಭೂಮಿಗಳೇನಿರ್ತಾವಲ್ಲ, ನೀರಾವರಿ ಹೊಲಗಳೇನಿರ್ತಾವಲ್ಲ ಅದಕ್ಕೆ 17,000 ರೂಪಾಯಿ ಸಿಗುತ್ತೆ, 17,000 ರೂಪಾಯಿ. ನೆಕ್ಸ್ಟು ಇಲ್ಲಿ ಬಹುವಾರ್ಷಿಕ ತೋಟಗಾರಿಕಾ ಜಮೀನು ಏನಿರ್ತಾವಲ್ಲ 22,500 ರೂಪಾಯಿ ಸಿಗುತ್ತೆ. ಎಷ್ಟು? 22,500 ರೂಪಾಯಿ. ಈ ಒಂದು 3 ಭೂಮಿಗಳು ಯಾರು ಹೊಂದಿರ್ತೀರ ನೋಡಿ, ಎಷ್ಟೆಷ್ಟು ಅಮೌಂಟ್ ಸಿಗ್ತಾ ಇದೆ ನಿಮ್ಗೆ ಗೊತ್ತಾಗುತ್ತೆ. ಈಗ ಈ ಒಂದು ಭೂಮಿಗಳಿಗೆ ಎಷ್ಟು 1 ಎಕರೆಗೆ ಅಂತ ನೀವು ಕೇಳ್ಬೋದು. ಇಲ್ಲ, ಇದು 2 ಎಕರೆಗಿದೆ. 2 ಎಕರೆಗೆ ಆ ಒಂದು ಕುಸಿತ ಜಮೀನಿಗೆ 8,500 ರೂಪಾಯಿ ಸಿಗುತ್ತೆ, ನೀರಾವರಿ ಜಮೀನಿಗೆ 17,000 ರೂಪಾಯಿ ಸಿಗುತ್ತೆ, ತೋಟಗಾರಿಕೆ ಜಮೀನು ಭೂಮಿಗೆ 22,500 ರೂಪಾಯಿ ಸಿಗುತ್ತೆ. ಇಷ್ಟು ಒಂದು ಅಮೌಂಟು 2 ಎಕರೆಗೆ ಸಿಗ್ತಾ ಇದೆ. ಸರ್ ನಮ್ದು 1 ಎಕರೆ ಇದೆ, ಹಾಗಾದ್ರೆ ನಮಗೆ ಎಷ್ಟು ಅಮೌಂಟ್ ಸಿಗುತ್ತೆ ಅಂತ ನೀವು ಕೇಳ್ಬೋದು. ಇಲ್ಲಿ ನೋಡಿ, ಕುಸಿತ ಭೂಮಿ ಏನಿರ್ತಾವಲ್ಲ 8,500 ರೂಪಾಯಿ ಏನಿದೆ ಅಲ್ಲ, 4,250 ರೂಪಾಯಿ ಸಿಗುತ್ತೆ ನಿಮಗೆ 1 ಎಕರೆ ಇದ್ರೆ. 2 ಎಕರೆ ಇದ್ರೆ 8,500 ರೂಪಾಯಿ ಇದೆ. 3 ಎಕರೆ ಇದ್ರೆ ಮತ್ತೆ ಹೆಚ್ಚಾಗತ್ತೆ, ಅಥವಾ 4 ಎಕರೆ ಇದ್ರೆ ಮತ್ತಷ್ಟು ಹೆಚ್ಚಾಗುತ್ತೆ. ಸೊ ಈ ರೀತಿಯಾಗಿ ಕಡಿಮೆ ಇದ್ದಷ್ಟು ಕಡಿಮೆ ಆಗುತ್ತೆ, ಹೆಚ್ಚಿದಷ್ಟು ಹೆಚ್ಚಾಗುತ್ತೆ. ಅರ್ಧ ಎಕರೆ ಇದ್ರೆ 2,500 ರೂಪಾಯಿ 3,000 ರೂಪಾಯಿ ಅಂತೂ ಸಿಗುತ್ತೆ. ಈ ರೀತಿಯಾಗಿ ಹೆಚ್ಚು ಕಡಿಮೆ ಆಗುತ್ತೆ. ಮತ್ತೆ ಇಲ್ಲಿ ನೀರಾವರಿ ಭೂಮಿಗಳಿಗೆ ನಮ್ದು 1 ಎಕರೆ ಇದ್ರೆ ನೀವು ಕೇಳ್ಬೋದು 11,500 ರೂಪಾಯಿ ಸಿಗುತ್ತೆ. ಹೌದಲ್ವಾ? ಈಗ ಡಿವೈಡ್ ಮಾಡ್ಕೊಳ್ಳಿ, 17,000 ರೂಪಾಯಿ ಇದೆ ಅಲ್ಲ, ಸೊ ಅದರೊಳಗೆ ಡಿವೈಡ್ ಮಾಡ್ಕೊಳ್ಳಿ. ಅರ್ಧಕ್ಕರ್ಧ ಕಡಿಮೆ ಆಗಿಬಿಡುತ್ತೆ ಆಟೋಮೆಟಿಕ್ ಆಗಿ. 8,000 ರೂಪಾಯಿನೋ ಅಥವಾ 8,500 ರೂಪಾಯಿನೋ ಸಿಕ್ಬಿಡುತ್ತೆ 1 ಎಕರೆಗೆ. 2 ಎಕರೆ ಇದ್ರೆ 17,000 ರೂಪಾಯಿ ಸಿಗುತ್ತೆ. ಈ ರೀತಿಯಾಗಿ ಅಮೌಂಟು ಬರ್ತಾ ಇದೆ. 1 ಎಕರೆಗೆ ಇಂತಿಷ್ಟು ಅಂತಾನೆ ಬರ್ತಾ ಇದೆ. ಇಷ್ಟು ಈ ಒಂದು ಭೂಮಿಗೆ ಇಷ್ಟೆಷ್ಟೇ ಅಮೌಂಟ್ ಕೊಡ್ಬೇಕಂತ ಲೆಕ್ಕಾಚಾರ ಮಾಡಿ ಕೊಡ್ತಾ ಇದ್ದಾರೆ. ಸೊ ಆ ಒಂದು ಸ್ಟೇಟಸ್ ನಿಮ್ಮ ಆ ಒಂದು ನಿಮ್ಮ ಹೆಸರು ಎಲ್ಲಿದೆ, ಸೊ ಹೆಸರು ಹೇಗೆ ಚೆಕ್ ಮಾಡ್ಕೊಳ್ಳೋದು ಅನ್ನೋದು ನೀವು ಭಾಳಷ್ಟು ಜನ ಕಮೆಂಟ್ ಮಾಡ್ತಾ ಇದ್ರಿ. ಸೊ ಅದನ್ನು ನಾವು ಮೊದಲು ಈಗ ತಿಳ್ಕೊಳ್ಳೋಣ ಬನ್ನಿ. ಇಲ್ಲಿ ನೋಡಿ ವೀಕ್ಷಕರೇ, ನಿಮ್ದು ಒಂದು ಆ ಸ್ಟೇಟಸ್ ಹೇಗೆ ಚೆಕ್ ಮಾಡ್ಕೊಳ್ಳೋದು, ನಿಮ್ಮ ಒಂದು ಲಿಸ್ಟ್ನಲ್ಲಿ ಹೆಸರು ಇದೆಯಲ್ಲೋ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಇಲ್ಲಿ ಈ ಒಂದು ಅಫಿಸಿಯಲ್ ವೆಬ್ಸೈಟ್ಗೆ ನೀವು ಬರಬೇಕಾಗತ್ತೆ. ಮೊದಲು ಈ ಒಂದು ಅಫಿಸಿಯಲ್ ವೆಬ್ಸೈಟನ್ನು ನಾವು ಹೇಗೆ ಓಪನ್ ಮಾಡ್ಕೋಬಹುದು ಅಂತ ನೀವು ಕೇಳ್ಬೋದು. ಸೊ ಈ ಒಂದು ವೆಬ್ಸೈಟ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಾನೆ. ಸೊ ಅಲ್ಲಿಂದ ನೀವು ಇಲ್ಲಿ ತನಕ ಬರ್ಬೋದು. ಸೊ ಇಲ್ಲಿ ಬಂದ ಮೇಲೆ ನೀವು ಏನು ಮಾಡಬೇಕಾಗತ್ತೆ, ಮೊದಲನೇದಾಗಿ ಆಯ್ಕೆ ನಿಮ್ಗೆ ಆಟೋಮೆಟಿಕ್ ಆಗಿ ಗೊತ್ತಾಗುತ್ತೆ. ವರ್ಷವನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ 23-24. ಇಲ್ಲಿ ಮತ್ತೆ ನೆಕ್ಸ್ಟ್ ಋತುವನ್ನು ಆಯ್ಕೆ ಮಾಡ್ಕೊಳ್ಳಿ 2ನೇ ಆಪ್ಷನ್ನಲ್ಲಿ. ಮತ್ತೆ ಇಲ್ಲಿ ವಿಪತ್ತಿನ ವಿಧ ಇಲ್ಲಿ ಆಯ್ಕೆ ಮಾಡ್ಕೊಳ್ಳಿ. ಬರ ಬಿದ್ದಿದೆ ಅಥವಾ ಪ್ರವಾಹ ಬಂದಿದೆಯಾ, ನೀವು ಒಂದು ಈಗಾಗಲೇ ಬರ ಬಿದ್ದಿದೆ, ಇದಂತರೂ ಬರ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ನಿಮ್ಮ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರೊಳಗೆ ನಿಮ್ಮದು ಹುಬ್ಳಿ, ನೀವು ಯಾರಾದರೂ ಉತ್ತಾರ ತೆಗಿಲಿಕ್ಕೆ ಹೋಗಿದ್ರೆ ಉತ್ತಾರನ ತೆಗೆದಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಒಬ್ಬೊಬ್ಬರಿಗೆ ಗೊತ್ತಾಗಲ್ಲ. ಇದು ಹುಬ್ಳಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಒಂದು ನೆಕ್ಸ್ಟ್ ಅಲ್ಲಿ ಗ್ರಾಮ, ನಿಮ್ಮ ಒಂದು ಯಾವ ತಾಲೂಕಿನಲ್ಲಿ ಯಾವ ಗ್ರಾಮದಲ್ಲಿದ್ದೀರಾ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ತಾಲೂಕು ಸೆಲೆಕ್ಟ್ ಮಾಡ್ಕೋಬೇಡಿ. ತಾಲೂಕಿನಲ್ಲಿದ್ದರೆ ತಾಲೂಕೆ ಸೆಲೆಕ್ಟ್ ಮಾಡ್ಕೊಳ್ಳಿ, ಅಥವಾ ಗ್ರಾಮದಲ್ಲಿ ಇದ್ದರೆ ಗ್ರಾಮ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದೆಲ್ಲ ಆದಮೇಲೆ ಇದನ್ನು ಫುಲ್ಫಿಲ್ ಮಾಡಿದ್ಮೇಲೆ ಇಲ್ಲಿ ನೋಡಿ ಗೆಟ್ ರಿಪೋರ್ಟ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮದು ಇಲ್ಲಿ ಕೆಳಗಡೆ ಈ ರೀತಿಯಾಗಿ ಲಿಸ್ಟ್ ಓಪನ್ ಆಗಿಬಿಡತ್ತೆ. ಇದು ಯಾರ್ದು ಲಿಸ್ಟ್ ನೋಡ್ಕೋಬಹುದು ನೀವು. ಪೇಮೆಂಟ್ ಸಕ್ಸಸ್ ಆಗಿರುವಂತಹ ವ್ಯಕ್ತಿಗಳ ಲಿಂಕ್ ಇದು. ಇಲ್ಲಿ ನೋಡಿ ವೀಕ್ಷಕರೇ, ಸ್ಕ್ರೀನಲ್ಲಿ ಕಾಣ್ತಾ ಇದೆ ನೋಡಿ. 1ನೇ ವ್ಯಕ್ತಿಯ ಪೋರ್ಷಂತ್ ಕೋ ಜೆಂಟಿಂಗ್ ಅಂತ ಇದೆ. ಇಲ್ಲಿ ನೋಡಿ, ಇಲ್ಲಿ 25,295 ರೂಪಾಯಿ ಬಂದಿದೆ. ಹೌದಲ್ವಾ? 25,295 ರೂಪಾಯಿ ಬಂದಿದೆ. ಇಲ್ಲಿ ನೋಡಿ, ಈ ರೀತಿಯಾಗಿ ಅವರು ಮಾಹಿತಿಯನ್ನು ನಿಮ್ಗೆ ಕೊಡ್ತಾರೆ. ನಿಮ್ಗೆ ಹೆಸರು ಇದೆಯೋ ಇಲ್ವೋ ಅನ್ನೋದನ್ನು ಇಲ್ಲಿ ನೀವು ಚೆಕ್ ಮಾಡ್ಕೋಬಹುದು. ಇದಾದ್ಮೇಲೆ ನೀವು ಇನ್ನೊಂದು ಆಪ್ಷನ್ ಇದೆ, ನಮ್ಮದು ರಿಜೆಕ್ಟ್, ಇಲ್ಲಿ ಹೆಸರಿಲ್ಲ ಸರ್, ನಾವೇನು ಮಾಡಬೇಕು, ನಮ್ಮ ಗ್ರಾಮ ಎಲ್ಲ ಕರೆಕ್ಟಾಗಿ ಹೊಡೆದಿದ್ದೀವಿ, ಸೊ ಆದರೂ ಸಹಿತ ನಮ್ಮದು ಬಂದಿಲ್ಲ. ಇಲ್ಲಿ ಸಕ್ಸಸ್ ಅದು ಬಂದಿದೆ ನೋಡಿ, ಎಲ್ಲ ನಿಮ್ಮ ಕರೆಕ್ಟಾಗಿಯೇ ಅಮೌಂಟ್ ಬಂದಿರುವಂಥದ್ದು. ಸೊ ಇಲ್ಲಿ ನೋಡಿ
ನೀವೇನು ಮಾಡಬೇಕು, ನಿಮ್ದು ಏನಾದರೂ ಫೇಲ್ಡ್ ಆಗಿದೆ, ಇಲ್ಲಿದೆ ನೋಡಿ ಪೇಮೆಂಟ್ ಫೇಲ್ಡ್ ಕೇಸಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಪೇಮೆಂಟ್ ಫೇಲ್ಡ್ ಕೇಸಸ್ ಅಂತ ಬಂದಿದ್ರೆ ಇಲ್ಲಿ ನೋಡಿ ಒಬ್ರದ್ದು ಫೇಲ್ ಆಗಿರುವಂಥದ್ದು ನಮ್ಮ ಒಂದು ತಾಲೂಕಿನಲ್ಲಿ. ಇಲ್ಲಿ ನೋಡಿ ಒಬ್ರದ್ದು ಫಲಾನುಭವಿ ಹೆಸರು ಕೊಟ್ಟಿರ್ತಾರೆ, ಎಲ್ಲ ಇದು ಮಾಡಿರ್ತಾರೆ. ಇಲ್ಲಿ ಯಾರ್ದು ಕೂಡ ಫೇಲ್ ಆಗಿಲ್ಲ. ಆಟೋಮೆಟಿಕ್ಕಾಗಿ ಹೇಳ್ಬೇಕಂದ್ರೆ ಯಾರ್ದು ಕೂಡ ಇಲ್ಲಿ ಲಿಸ್ಟ್ ಬಂದಿಲ್ಲ. ಫೇಲ್ ಆಗಿದ್ರೆ ರೀಸನ್ ಕೂಡ ಕೊಟ್ಟಿರ್ತಾರೆ. ಇಲ್ಲಿ ಈ ಒಂದು 2 ಆಪ್ಷನ್ಗಳಲ್ಲಿ ಒಂದು ಆಪ್ಷನ್ ಕೊಟ್ಟಿರ್ತಾರೆ. ಫೇಲ್ ಆಗಿದ್ರೆ ಒಂದು ಈ NPCI ಮ್ಯಾಪಿಂಗ್ ನಿಮ್ಮದು ಆಗಿಲ್ಲ ಅಂತ ಕೊಡ್ತಾರೆ, ಅಥವಾ ಯಾವುದೇ ಒಂದು ಕಾರಣದಿಂದ ಆಗಿಲ್ಲಪ್ಪ ಅಂದರೆ ಅದರ ಆಧಾರ್ ಕಾರ್ಡ್ನಲ್ಲಿ ಹೆಸರು ಚೇಂಜ್ ಇದೆ, ಅಥವಾ ರೇಷನ್ ಕಾರ್ಡ್ನಲ್ಲಿ ಹೆಸರು ಚೇಂಜ್ ಇದೆ, ನಿಮ್ಮ ರೈತರ ಒಂದು ಕಾರ್ಡ್ನಲ್ಲಿ ಕೂಡ ಹೆಸರು ಚೇಂಜ್ ಇದೆ ಅಂತ ಹೇಳಿದ್ರೆ ಅಲ್ಲಿ ಒಂದು ನಿಮ್ಗೆ ಕೊಡ್ತಾರೆ. ಅದನ್ನು ನೀವು ತಿದ್ದುಪಡಿ ಮಾಡ್ಕೋಬೇಕಾಗತ್ತೆ. ಅದನ್ನು ಕರೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಮತ್ತೆ ನೀವು ಅಪ್ಲಿಕೇಶನ್ ಹಾಕಿದ್ಮೇಲೆ ನಿಮ್ಮದು ಅಮೌಂಟು ನಿಮ್ಮ ಖಾತೆಗೆ ಜಮಾ ಆಗುತ್ತೆ. ಈ ಒಂದು ಲಿಸ್ಟ್ನಲ್ಲಿ ಬಂದ್ಕೊಳ್ಳುತ್ತೆ, ನಿಮ್ಗೆ ಗೊತ್ತಾಗುತ್ತೆ ಆಟೋಮೆಟಿಕ್ಕಾಗಿ. ಇಲ್ಲಿ ನೋಡಿ ಎಲ್ಲರದ್ದು ಒಂದು ಲಿಸ್ಟ್ ಬಂದಿದೆ, ಎಷ್ಟು 5 ಜನರದ್ದು ಲಿಸ್ಟ್ ಬಂದಿದೆ. ಒಂದು 5 ಜನರ ಅಮೌಂಟ್ ಎಷ್ಟೆಷ್ಟು ಬಂದಿದೆ ನೋಡ್ಕೋಬೇಕು, ನೀವು ನೋಡ್ಕೋಬಹುದು. ಇಲ್ಲಿ ನೋಡಿ 5 ಜನ ಅಂದರೆ ಇಬ್ಬರದು ಸೇರಿಸಿ, ಇಲ್ಲಿ 3 ಜನ ಸೇರಿಸಿ ಒಂದೇ ಭೂಮಿಯನ್ನು ನಡೆಸ್ತಾ ಇದ್ರೆ ಸೊ ಅವರಿಗೆ ಈ ರೀತಿಯಾಗಿ ಅಮೌಂಟ್ ಬರುತ್ತೆ. 26,319 ರೂಪಾಯಿ ಬಂದಿದೆ ನೋಡಿ ಇಲ್ಲಿ. ಸೊ ಈ ರೀತಿಯಾಗಿ ಎಕರೆ ವೈಸು ಅಮೌಂಟ್ ಬರುತ್ತೆ ಅವ್ರದ್ದು. ಸೊ ಓಕೆನಾ, ಇದಿಷ್ಟು ನಿಮಗೆ ತಿಳಿದಿದ್ದ ಅಂತ ಅನ್ಕೋತಾನೆ. ತಿಳಿದಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಅಲ್ಲಿ ತನಕ ಫ್ರೆಂಡ್ಸ್.